ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ರೆಸೊನೇಟ್ ಆದ್ರೂ ನಿಮ್ಗೆ ಕ್ಲಾರಿಟಿ ಸಿಕ್ತಿಲ್ಲ ಅಂತಂದ್ರೂ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಓಕೆನಾ, ಸ್ಟಾರ್ಟ್ ಮಾಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಮೇಲೆ ಅಂತ ತಿಳಿಸ್ಕೊಡಿ. ಸಿ, ಫಸ್ಟಿಗೆ ಅವರ ಥಾಟ್ಸ್, ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತಂದ್ರೆ ನಿಮ್ ಬಗ್ಗೆ ತುಂಬಾನೇ ಡೀಪ್ ಆಗಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ ವಿಚಾರವಾಗಿ. ಒಂದು ಸ್ಪೈಯಿಂಗ್ ಎನರ್ಜಿ ಅಥವಾ ಒಂದು ಸ್ಟಾಕಿಂಗ್ ನೈಟ್ ಆಯ್ತು ಅಥವಾ ಅವರಿಗೆ ಒಂದು ಟೈಮ್ ಸಿಕ್ತು ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು ಅಥವಾ ವಾಟ್ಸಪ್ ನ ಚೆಕ್ ಮಾಡೋದೇ ಇವ್ರ ಕೆಲಸ ಅನ್ನೋದು ಕಾಣ್ತಾ ಇದೆ. ಬಿಕಾಸ್ ತುಂಬಾ ಎಫರ್ಟ್ಸ್ ನ ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನೀವು, ಅವರು ಇಬ್ರು ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹಾಗಾಗಿ ಇವರಿಗೂ ಒಂದು ಮುಜುಗರ ಇದೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ. ಏನೋ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ, ಅಥವಾ ಯಾವ್ದಾದ್ರು ಒಂದು ಟಾಪಿಕ್ ಇಂದ ನೀವಿಬ್ರು ನೋ ಕಾಂಟ್ಯಾಕ್ಟಿಗೆ ಹೋಗಿರ್ಬಹುದು. ಸೊ ಹೀಗಾಗಿ ಆ ಪರ್ಸನ್ ತುಂಬಾ ಸ್ಟಾಕಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಬಿಕಾಸ್ ಇಲ್ಲಿ ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ಬೇಕು, ಬಟ್ ಇಲ್ಲಿ ನೀವು ಮುನ್ಸ್ಕೊಂಡಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಎಂಡ್ ಮಾಡೋ ವಿಚಾರದಲ್ಲಿ ಇದ್ದೀರಾ ನೀವು, ಬಟ್ ಈ ಪರ್ಸನ್ ಮತ್ತೆ ಇದನ್ನ ಸ್ಟಾರ್ಟ್ ಮಾಡ್ಬೇಕು, ರೀಕನೆಕ್ಟ್ ಆಗ್ಬೇಕು ಅಂತ ನೋಡ್ತಾ ಇದೆ. ಅಂಡ್ ಇಲ್ಲಿ ಸದ್ಯದ ಪರಿಸ್ಥಿತಿಗೆ ನೀವು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ನಿಮ್ಗೆ ಏನೋ ಒಂದು ಕೋಪ ಇದೆ ನಿಮ್ಮ ಪರ್ಸನ್ ಮೇಲೆ, ಓಕೆನಾ. ಬಟ್ ಇಲ್ಲಿ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗಿ ನ್ಯೂ ಬಿಗಿನಿಂಗ್ ಖಂಡಿತ ಇದೆ. ಪಾಸಿಟಿವ್ ವೇನಲ್ಲಿ ಖಂಡಿತ ನ್ಯೂ ಬಿಗಿನಿಂಗ್ ಇದೆ. ನಿಮ್ಮ ಪರ್ಸನ್ ಇಲ್ಲಿ ಒಂದು ದುಡ್ಡಿನ ವಿಚಾರವಾಗೂ ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆನಲ್ಲಿ ನಿಮ್ಮನ್ನ ಸ್ಟಾಕ್ ಮಾಡ್ಕೊಂಡು ಒಂದು ದುಡ್ಡಿನ ವಿಚಾರವಾಗಿ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ, ಓಕೆನಾ. ಅಂಡ್ ಸ್ಟಕ್ ಆಗಿದ್ದಾರೆ ಈ ತರ ಎನರ್ಜಿನಲ್ಲಿ. ನಿಮ್ ವಿಚಾರದಲ್ಲಂತೂ ಕಂಪ್ಲೀಟ್ ಆಗಿ ಸ್ಟಕ್ ಆಗಿದ್ದಾರೆ. ಅಂಡ್ ತುಂಬಾ ಎಫರ್ಟ್ಸ್ ಆಗ್ತಾ ಇರೋದು ಏನಂತಂದ್ರೆ ಸ್ಪೈಯಿಂಗ್. ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮನ್ನ ಸ್ಪೈ ಮಾಡ್ತಿರೋದೇ ಇವ್ರದೊಂದು ದೊಡ್ಡ ಕೆಲಸ. ಅಂಡ್ ಅವರು ನೈಟ್ ಆಯ್ತು ಅಂದ್ರೆ ಅವ್ರ ಆಲೋಚನೆ ಏನಿದೆ ಅಂತಂದ್ರೆ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಲಿ, ನಿಮ್ಮನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ವಿಚಾರವಾಗಿ ಅವರು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಬಟ್ ನೀವು ಎಂಡಿಂಗ್ ಅಂತ ನೀವು ತೋರಿಸ್ತಾ ಇದ್ದೀರಾ. ಸೊ ಇದು ಅವರಿಗೆ ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ ಅಂಡ್ ಡಿಸ್ಟರ್ಬ್ ಮಾಡ್ತಾ ಇದೆ ಸಹ, ಓಕೆನಾ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ.
ಆಕ್ಚುಲಿ ಇಲ್ಲಿ ದುಡ್ಡಿನ ವಿಚಾರವಾಗಿ ವೆಯ್ಟ್ ಮಾಡ್ತಾ ಇದಾರೆ ಅಂದ್ರೆ ಒಂದು ನೀವೇ ಕೊಡ್ಬೇಕಾಗಿದೆ ಅನ್ಸುತ್ತೆ ದುಡ್ಡು. ಸಾರಿ, ನೀವು ನಿಮ್ಮ ಪರ್ಸನ್ಗೆ ಇಲ್ಲಿ ದುಡ್ಡು ಕೊಡ್ಬೇಕಾಗಿದೆ. ಸೊ ನಿಮ್ಮ ವ್ಯಕ್ತಿ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ನಿಮ್ಮ ಹತ್ರ ದುಡ್ಡು ತಗೊಳ್ಬೇಕು ಅಂತಲ್ಲ, ಬಟ್ ಈ ನೆಪದಲ್ಲಾದ್ರೂ ನಿಮ್ ಜೊತೆಲಿ ಮಾತಾಡ್ಬೋದು, ನಿಮ್ ಜೊತೆಲಿ ರೀಕನೆಕ್ಟ್ ಆಗ್ಬೇಕು ಅಂತ. ಬಟ್ ನೀವ್ ಇದಕ್ಕೆ ಟೈಮ್ ತಗೊಂಡಿದ್ದೀರಾ. ಈಗ ಕಂಪ್ಲೀಟ್ ಆಗಿ ಅವ್ರ ಆಲೋಚನೆ ನೋಡೋದಾದ್ರೆ ಈ ಪರ್ಸನ್ಗೆ ಮದ್ವೆ ಮಾಡ್ಕೊಳ್ಬೇಕು ನಿಮ್ಮನ್ನ. ಸೊ ಒಂದು ಕಮಿಟ್ಮೆಂಟ್ ನ ಕೊಡ್ಬೇಕು. ಅಂಡ್ ಈಗ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆಯಲ್ಲ ಇದನ್ನ ಸ್ಟಾಪ್ ಮಾಡಿ ಒಂದು ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು. ಅಥವಾ ಈ ರಿಲೇಶನ್ಶಿಪ್ ಇರ್ಬಹುದು ಏನ್ ಒಂದೇ ತರ ನಡೀತಿದೆ, ಒಂದು ಬೋರಿಂಗ್ ಅನ್ನೋದು ತಗೊಂಡ್ ಬಂದಿದ್ಯಲ್ಲ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಈ ರಿಲೇಶನ್ಶಿಪ್ ನ ಅನ್ನೋದು ನಿಮ್ಮ ಪರ್ಸನ್ ಆಲೋಚನೆ. ಓಕೆನಾ? ಈ ವಿಚಾರವಾಗಿ ತುಂಬಾ ಜಗ್ಲಿಂಗ್ ನಡೀತಾ ಇದೆ. ಅಂಡ್ ಇವರ ತಪ್ಪುಗಳು ಇವರಿಗೆ ಅರಿವಾಗ್ತಾ ಇದೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರಿವಾಗ್ತಾ ಇದೆ ಇವರಿಗೆ. ಅಂಡ್ ಹಗ್ಲು ರಾತ್ರಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೇಳ್ದಾಗೆ ಸ್ಪೈಯಿಂಗ್ ಅನ್ನೋದಂತೂ ತುಂಬಾನೇ ಇದೆ. ಅಥವಾ ನಿಮಗೆ ಗೊತ್ತಿಲ್ದಿರೋ ಹಾಗೆ ನೀವೆಲ್ಲಾರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಇವ್ರು ನಿಮ್ಮನ್ನ ಬಂದ್ ನೋಡ್ಕೊಂಡು ಹೋಗ್ತಿರೋದಿರ್ಬಹುದು, ಅಥವಾ ಯಾರನ್ನಾದ್ರೂ ಮ್ಯೂಚುವಲಿ ಗೊತ್ತಿರೋರ್ನ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೋದು ನಿಮ್ಮ ಮೇಲೆ. ಸೊ ಈ ರೀತಿ ಎಲ್ಲ ಕಾಣ್ತಾ ಇದೆ. ಓಕೆನಾ? ಬಟ್ ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂಡ್ ಮ್ಯಾರೇಜ್ ಆಗ್ಬೇಕು. ಅಥವಾ ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್ ಅಲ್ಲೇನೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ಒಂದು ಚೇಂಜಸ್ ನ ತಗೊಂಡ್ ಬರ್ಬೇಕು. ಒಂದೇ ಬ್ಯಾಲೆನ್ಸ್ ಆಗಿ ನಡಿಬೇಕು ಈ ರಿಲೇಶನ್ಶಿಪ್ ಅನ್ನೋದು ಈ ಪರ್ಸನ್ ಥಾಟ್ಸ್ ಆಗಿದೆ. ಓಕೆ, ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಸೊ ಈ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಮಾತಾಡ್ತಿಲ್ಲ ಬಿಕಾಸ್ ನಿಮಗೆ ಗೊತ್ತಿದೆ ಸಮಥಿಂಗ್ ನಿಮಗೆ ಹಾರ್ಟ್ ಬ್ರೇಕ್ ಫೀಲ್ ಆಗಿದೆ ಅಂತಂದ್ರೆ ಇವ್ರ ಕಡೆಯಿಂದ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅನ್ನೋದು. ಓಕೆನಾ? ಸೊ ಅವ್ರು ಅದನ್ನ ಒಪ್ಕೊಳ್ಬೇಕು. ನಿಮಗೇನಂದ್ರೆ ನಿಮ್ಮ ಪರ್ಸನ್ ಮಾಡಿರೋ ತಪ್ಪನ್ನ ಒಪ್ಕೊಳ್ಬೇಕು. ಸೊ ಹಾಗಾಗಿ ನೀವು ಇದಕ್ಕೆ ಎಂಡಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀರಾ. ಅವ್ರ ಆಲೋಚನೆ ಅವ್ರು ಒಪ್ಕೊಳ್ಳೋದಿಕ್ ಈಗ ರೆಡಿ ಇದ್ದಾರೆ. ಈ ಮಾಡಿರೋಂತ ಮಿಸ್ಟೇಕ್ಸ್ ಇರ್ಬೋದು ಅದನ್ನೆಲ್ಲ ಎಂಡ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಮತ್ತೆ ರಿಪೀಟ್ ಮಾಡೋದಿಲ್ಲ ಇದನ್ನ ಲೈಫ್ ಅಲ್ಲಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಒಂದು ಲಾಯಲ್ ಪರ್ಸನ್ ಆಗ್ಬೇಕು ನಿಮ್ಗೆ ಅನ್ನೋದನ್ನು ಸಹ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬಟ್ ಇದು ಪ್ರೀವಿಯಸ್ ಆಗಿರೋ ಈ ಸಿಚುವೇಶನ್ಗೆ ನಿಮ್ಗೆ ಇನ್ಸೆಕ್ಯೂರ್ ಫೀಲ್ ಅನ್ನೋದು ಬರ್ತಾ ಇದೆ. ಎಲ್ಲೂ ನೀವು ಅದನ್ನ ಪ್ರೋಗ್ರೆಸ್ ಆಗಿ ತಗೊಳೋದಿಕ್ ಆಗ್ತಾ ಇಲ್ಲ ಬಿಕಾಸ್ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ, ನಿಮ್ಗೆ ಹರ್ಟ್ ಆಗಿದೆ, ಮೆಂಟಲಿ ಹಾರ್ಮ್ ಆಗಿದೆ. ಸೊ ಇದರಿಂದ ನಿಮ್ಗೆ ಸೆಲ್ಫ್ ಮೋಟಿವೇಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ. ಒಂದು ದುಡ್ಡಿನ ವಿಚಾರದಲ್ಲಿರ್ಬೋದು, ಎಮೋಷನಲ್ ವಿಚಾರದಲ್ಲಿರ್ಬೋದು, ಇಂಡಿಪೆಂಡೆಂಟ್ ಆಗಿರೋದಿರ್ಬೋದು, ಈ ತರ ನಿಮಗ್ ನೀವು ಮೋಟಿವೇಟ್ ಮಾಡ್ಕೊಂಡು ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ನೀವು ತಗೊಂಡಿದ್ದೀರಾ. ಆಗಿರೋ ಮೋಸಗಳನ್ನ ನೀವು ಬಿಟ್ಟು ಮುಂದೆ ನಡೀತಾ ಇದ್ದೀರಾ. ನಿಮ್ ಲೈಫಲ್ಲಿ ನೀವು ನಡೀತಾ ಇದ್ದೀರಾ. ಓಕೆನಾ? ಸಡನ್ ಚೇಂಜಸ್ ಇದೆ ನಿಮ್ಮ ಪರ್ಸನ್ ಕಡೆಯಿಂದ. ನಿಮ್ಗೆ ಅನ್ಸುತ್ತೆ ಇವ್ರೇನ ಇಷ್ಟು ಚೇಂಜ್ ಆಗಿರೋದು ಅಂತ. ಬಟ್ ಯಾವತ್ತೇ ಆಗ್ಲಿ ಅವ್ರನ್ನ ಒಪ್ಕೊಳಕ್ಕೂ ಮುಂಚೆ ಅವರ ಮಾತಿಗೂ ಅವರ ಆಕ್ಷನ್ಗೂ ಇಲ್ಲಿ ಒಂದಾಗ್ಬೇಕು. ಅವ್ರ ಆಕ್ಷನ್ ಮಾತು ಒಂದೇ ಇರ್ಬೇಕು. ಹಾಗಿದ್ದಾಗ ಮಾತ್ರ ನೀವು ಅವ್ರನ್ನ ಪಡ್ಕೊಳ್ಳಿ. ಓಕೆನಾ? ಅವ್ರು ಹೇಳೋದ್ ಬೇರೆ, ಆಕ್ಷನ್ ಮಾಡೋದ್ ಬೇರೆ. ವೆಯ್ಟ್ ಮಾಡಿಸ್ತಾರೆ ಅಂತಂದಾಗ ನೀವು ವೆಯ್ಟ್ ಮಾಡಿಸಿ. ಓಕೆನಾ? ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನಿಮಗ್ ಆಗಾಗ ಒಂದು ಫೀಲ್ ಬರ್ತಾ ಇರತ್ತೆ, ನಾನ್ ಫುಲ್ ಆಗಿ ಏನಾದ್ರು ಸ್ಟೆಪ್ ತಗೊಂಡ್ಬಿಟ್ನಾ ಈ ಪರ್ಸನ್ ಕಡೆ, ಅಥವಾ ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ನಾ ಅವ್ರನ್ನ ಅನ್ನೋ ರೀತಿಲೆಲ್ಲ. ಇಲ್ಲ ನೋಡಿ, ಏನೇನ್ ಆಗ್ಬೇಕು ಅದ್ ಆಗ್ತಾ ಇದೆ. ಅಂಡ್ ಇದರಿಂದ ನೀವೇನೋ ಕಲಿತಾ ಇದ್ದೀರಾ. ಈ ರೀತಿ ಡಿಸ್ಟೆನ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ ಏನೋ ಒಂದು ವಿಚಾರನ ಕಲಿತಾ ಇದ್ದಾರೆ. ಸೊ ಕಲೀಲಿ ಅವರು. ನಿಮಗೇನ್ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದೆಯಲ್ವಾ, ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ಅದನ್ನ ಸ್ಟಾಪ್ ಮಾಡಿ ಮುಂದುವರಿರಿ. ಬಿಕಾಸ್ ನೀವು ತುಂಬಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ನಿಮಗ್ ನೀವು ಈ ಗೋಲ್ ನ ರೀಚ್ ಆಗ್ತೀರಾ ನೀವು. ಸ್ವಲ್ಪ ದಿನ ನೀವು ಫೋಕಸ್ ಅನ್ನೋದನ್ನ ನಿಮ್ಮ ಕೆರಿಯರ್ ಮೇಲೆ ಕೊಡಿ. ಈಗ ನಿಮಗ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ನೀವು ಮುಂದೆ ಬರ್ತಿದ್ರು ನಿಮ್ಮ ಮನ್ಸು, ನಿಮ್ಮ ಮೈಂಡ್ ಎಲ್ಲಾನು ಈ ಪರ್ಸನ್ ನ ಚೇಸ್ ಮಾಡ್ತಾ ಇದೆ.
ಓಕೆನಾ? ಅವ್ರು ಬಂದ್ ಮಾತಾಡ್ಬೇಕು, ನೀವಾಗ ಇಗ್ನೋರ್ ಮಾಡ್ಬೇಕು. ಈ ತರ ಮೈಂಡ್ ಸೆಟ್ ನಿಮ್ಗೆ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಒಂದು ವೇಳೆ ವಿಡಿಯೋ ನೋಡಿ ನಿಮ್ಗೆ ವಿಡಿಯೋ ರೆಸೊನೇಟ್ ಆಗಿನೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದ್ರೂ ಸಹ ನೀವು ಪರ್ಸನಲ್ ರೀಡಿಂಗ್ ಹೋಗಿ ಕ್ಲಾರಿಟಿನ ತಗೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲ್ಲಿ ನಿಮ್ಮನ್ನ ನೀವು ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.